ಇನ್ನು ಬೆಂಗಳೂರಿನ ಪಿಜಿಯೊಂದರಲ್ಲಿ ಬಿಬಿಎ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೇಣು ಬಿಗಿದುಕೊಂಡು 19 ವರ್ಷದ ಸನಾ ಫರ್ವಿನ್ ಅಂತ ಸುಸೈಡ್ ಮಾಡಿಕೊಂಡಿದ್ದಾರೆ. ಬಾಗಲೂರಿನ ಖಾಸಗಿ ಕಾಲೇಜಿನಲ್ಲಿ ಇವರು ವ್ಯಾಸಂಗ ಮಾಡ್ತಾ ಇದ್ರು. ಸನಾ ಸಾವಿಗೆ ರಿಫಾಜ್ ಕಾರಣ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಿಫಾಜ್ ಎಂಬಾತನ ವಿರುದ್ಧವಾಗಿ ಇದೀಗ ಸನಾ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ. ರಿಫಾಜ್ ಯಾರು? ಈ ಸನಾ ಓದ್ತಾ ಇದ್ದಂತ ಕಾಲೇಜಿನಲ್ಲಿ ಪಾಸ್ಔಟ್ ಆಗಿದ್ದಂತ ವಿದ್ಯಾರ್ಥಿ. ಈತ ಸನಾಗೆ ಕಿರುಕುಳ ಕೊಡ್ತಾ ಇದ್ದಂತೆ, ಹೀಗಂತ ಪೋಷಕರು ದೂರು ಕೂಡ ಕೊಟ್ಟಿದ್ದಾರೆ. ಈತ ಆಗಾಗ ಕಾಲೇಜಿಗೆ ಬರೋದು, ಸನಾಗೆ ಕಿರುಕುಳ ಕೊಡೋದು ಮಾಡ್ತಾ ಇದ್ದ. ರಿಫಾಜ್ ಕಿರುಕುಳದ ಬಗ್ಗೆ ಈಗಾಗಲೇ ಪೋಷಕರ ಬಳಿ ಸನಾ ಹೇಳ್ಕೊಂಡಿರ್ತಾರೆ. ಈಗ ಪೋಷಕರು ಅವೆಲ್ಲವನ್ನು ಕೂಡ ಪೊಲೀಸರೆದುರು ತಿಳಿಸಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಾಗ್ಲೂರಿನ ಬಿಬಿಎ ವಿದ್ಯಾರ್ಥಿನಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸನಾ ಪರ್ವಿನ್ ಅಂತ, ಇವರು ನೇಣಿಗೆ ಶರಣಾಗಿದ್ದಾರೆ. ಕಾರಣ ಈಗ ಮೇಲ್ನೋಟಕ್ಕೆ ಪೋಷಕರು ದೂರ್ತಾ ಇರೋದು ರಿಫಾಜ್ ಅನ್ನ. ಈತ ಬಂದು ಕಿರುಕುಳ ಕೊಡ್ತಾ ಇದ್ದ ಕಾಲೇಜ್ನಲ್ಲಿ ಅಂತ. ಇವರು ಓದ್ತಾ ಇದ್ದವರು, ಬಟ್ ರಿಫಾನ್ ಪಾಸ್ಔಟ್ ಆಗಿರುವಂತ ವಿದ್ಯಾರ್ಥಿ. ಒಂದು ವಿಕೃತವಾಗಿ ಏನು ಅಂತ ಹೇಳಿದ್ರೆ ಆ ಥರ ಸಹಜ ಒಂದು ಕೈಯಲ್ಲಿ ಹಗ್ಗವನ್ನು ಕಟ್ಟಿ ಎಳೆಯೋ ಥರ ಇತ್ತು ಇವತ್ತು ನಾವು ಶರೀರವನ್ನು ನೋಡುವಾಗ. ಯಾಕಂದ್ರೆ ನಮಗೆ ಬೇಜಾರಾಯ್ತಾ ಇದೆ ಸರ್. ಮೊದಲನೇದಾಗಿ ಎರಡನೇದಾಗಿ ಸರ್ ಇವತ್ತು ಅವರು HOD ಬಂದಿದ್ರು. ಅವ್ರ ಹತ್ರ ಮಾತಾಡುವಾಗ ಅವ್ರು ಏನು ಒಂದು ದಬ್ಬಾಳಿಕೆ ಮಾತು, ಒಂದು ಮಾತಿಗೆ ಒಂದು ರೆಸ್ಪೆಕ್ಟೇ ಇಲ್ಲ ಅವರಿಗೆ. ನಮಗೆ ಗೊತ್ತಿಲ್ಲ, ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆಲ್ರೆಡಿ ಅವ್ರ ತಂದೆಯವರು ಒಂದ್ಸಲಿ ಈ ಥರ ಇನ್ಸಿಡೆಂಟ್ ಆದಾಗ ಅವನ ಬಗ್ಗೆ ಒಂದು ಬೆದರಿಕೆ ಕರೆ ಅಥವಾ ಅವನ ಮೇಲೆ ಒಂದು ಮಾತಲ್ಲಿ ಹಿಡಿತಿಲ್ಲದಾಗ ಅವ್ರ ತಂದೆ ಬಂದು ಇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಿದ್ರು. ಆ ಕಂಪ್ಲೇಂಟ್ ಪ್ರಕಾರ ಇವರು ಅವ್ರನ್ನ ಕರೆಸಿ ವಿಚಾರಣೆ ಮಾಡಿಬಿಟ್ಟು ಒಂದು ಕಂಪ್ಲೇಂಟ್ ಮಾಡಬೇಕಿತ್ತು. ಬಂದು ಕಾಲೇಜಲ್ಲಿ ಕ್ಯಾರ್ ಮಾಡ್ತಾ ಇಲ್ಲ, ಒಂಥರ ದನದ ಕೊಟ್ಟಿಗೆ ಥರ ಇದೆ ಇಲ್ಲಿ. ಈಗ ಇದಕ್ಕಿಂತ 1 ವರ್ಷ ಮೊದಲು ಒಂದು ಇನ್ಸಿಡೆಂಟ್ ಆಗುಂಟಂತೆ, ಅದು ನಮಗೆ ಫ್ಯಾಮಿಲಿಗೆ ತಿಳಿಸಿಲ್ಲ. ಈ ಒಂದು ಯಾವುದೋ ಹೊರಗಿಂದ ಹುಡುಗ ಬರ್ತಾರೆ, ಅಲ್ಲಿ ಒಂದು ದನದ ಕೊಟ್ಟಿಗೆ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಒಂದು ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ನೋಡೋಕ್ಕೆ ಏನಿಲ್ಲ. ಇವ್ರಿಗೆ HOD ಅಂತ ಹೇಳ್ತಾರೆ, ಅವರಿಗೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅವ್ರು ಹಂಗೆ ನಮಗೆ ಗೊತ್ತಿಲ್ಲ ಅಂತ. ಯಾಕೆ ನಮಗೆ ಇನ್ಫಾರ್ಮ್ ಮಾಡಿಲ್ಲ? ಕಳೆದ ವರ್ಷ ಇದೇ ಥರ ಒಂದ್ಸಲ ಈ ಹುಡುಗ ಬಂದುಬಿಟ್ಟು ಇವ್ರನ್ನ ಟಾರ್ಚರ್ ಮಾಡ್ತಿದ್ದ, ನನ್ನ ಪ್ರೀತಿಸು ಹಾಗೆ ಹೀಗೆ ಅಂತ ಹೋಗ್ಬಿಟ್ಟು ಚಿನ್ನ ಕೇಳೋದು, ಈ ಥರ ಎಲ್ಲ ಮಾಡುವಾಗ ಇವ್ರಿಗೆ ಗೊತ್ತಿದ್ದು ಇವರು ನಮಗೆ ಒಂದು ಫ್ಯಾಮಿಲಿಗೆ ಒಂದು ಇನ್ಫಾರ್ಮ್ ಮಾಡಿಲ್ಲ. ಪ್ರತಿನಿಧಿ ರಾಜಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ರಾಜಪ್ಪ, ರಿಫಾನ್ ಕಿರುಕುಳ ಕೊಟ್ಟಿರೋದ್ರ ಬಗ್ಗೆ ಸನಾ ಪೋಷಕರಿಗೆ ಹೇಳಿದ್ರ? ಇಲ್ಲೊಬ್ರು ಸಂಬಂಧಿಕರ ಬೈಟ್ ಅನ್ನ ನಾವು ನೋಡ್ತಾ ಇದ್ವಿ, ಅವ್ರ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಯಾರಿಂದ ಈ ವಿಷಯ ಗೊತ್ತಾಯಿತು, ಏನಾಗಿತ್ತು ಅಂತ? ಚೈತ್ರ, ನಿನ್ನೆ ಬೆಳಗ್ಗೆ 10 ಗಂಟೆಗೆ BBA 2ನೇ ವರ್ಷದ ವಿದ್ಯಾರ್ಥಿನಿ ಸನಾ ಪರ್ವಿನ್ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು PGನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿರುವಂಥದ್ದು. ಆಕೆಯ ಆತ್ಮಹತ್ಯೆಗೆ ರಿಫಾಜ್ ಅನ್ನುವಂತಹ ಅದೇ ಕಾಲೇಜಿನ ಅಥವಾ ಆಕೆ ಓದ್ತಾ ಇದ್ದಂತಹ ಕಾಲೇಜಿನ ಪಾಸ್ಔಟ್ ವಿದ್ಯಾರ್ಥಿ ಕಾರಣ ಅಂತ ಹೇಳಿ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಲೇಜಿನ ನಿರ್ಲಕ್ಷ್ಯ ಕೂಡ ಇದಕ್ಕೆ ಕಾರಣ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. ಯಾಕಂತಂದ್ರೆ ರಿಫಾಜ್ ಪಾಸ್ಔಟ್ ಆಗಿರುವಂತಹ ವಿದ್ಯಾರ್ಥಿ, ಆದ್ರೆ ಈ ಸನಾ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಕಾಲೇಜಿಗೆ ಬಂದು ಏಕಾಏಕಿ ಬರ್ತಾ ಇದ್ದ, ಈಕೆ ಜೊತೆಗೆ ಮಾತಾಡ್ತಾ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಹೇಳಿ ಆರೋಪವನ್ನ ಮಾಡಿರುವಂಥದ್ದು. ಇದಿಷ್ಟೇ ಅಲ್ಲ, ಕಳೆದ 10 ತಿಂಗಳ ಹಿಂದೆ ಇದೇ ರೀತಿಯಾಗಿ ರಿಫಾಜ್ ಕಾಲೇಜಿನಲ್ಲಿ ಬಂದು ಸಾಕಷ್ಟು ಕಿರುಕುಳವನ್ನ ಕೂಡ ಕೊಟ್ಟಿದ್ದ, ಹಿಂಸೆಯನ್ನ ಕೂಡ ನೀಡಿದ್ದ. ಅದಾಗಿಯೂ ಕೂಡ ಕಾಲೇಜು ಆಡಳಿತ ಮಂಡಳಿಯವರು ಪೋಷಕರಿಗೆ ಈ ವಿಚಾರವನ್ನ ಕೂಡ ತಿಳಿಸಿರಲಿಲ್ಲ. ಅದಾದ ನಂತರದಲ್ಲಿ ಸ್ನೇಹಿತೆಯರಿಂದ ಈ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾದಂತ ಸಂದರ್ಭದಲ್ಲಿ ಸಹಜವಾಗಿ ಬಂದು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ದೂರನ್ನ ಕೊಡೋದಕ್ಕೆ ಬಿಡದೆ ಸಣ್ಣ ಪುಟ್ಟ ವಿಚಾರಗಳು ಕಾಲೇಜಲ್ಲಿ ಆಗ್ತಾ ಇರತ್ತೆ, ಅದನ್ನ ಇಲ್ಲಿಗೆ ಸರಿಪಡಿಸೋಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೇಳಿರ್ತಾರೆ. ಅದಾದ ನಂತರದಲ್ಲೂ ಕೂಡ ಹೊರಗಿನ ವಿದ್ಯಾರ್ಥಿಗಳು, ಬೇರೆ ಬೇರೆ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯಾದಂತಹ ಯುವಕರು ಬಂದರೂ ಕೂಡ ಕಾಲೇಜಿನ ಒಳಗಡೆ ಬಿಟ್ಕೊಳ್ತಾರೆ ಅನ್ನುವಂತ ಆರೋಪ ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಆಕೆ ವಾಸ ಇದ್ದಂತಹ PGಗೂ ಕೂಡ ಬಂದು ರಿಫಾಜ್ ಪದೇ ಪದೇ ಹಿಂಸೆನ ಕೊಡ್ತಿದ್ದ, ಟಾರ್ಚರ್ ಅನ್ನ ಕೊಡ್ತಿದ್ದ ಅನ್ನುವಂತ ಆರೋಪವನ್ನ ಕೂಡ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಈ ಎಲ್ಲಾ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇಷ್ಟಾದ್ರೂ ಕೂಡ ಪೊಲೀಸರು ನಮಗೆ ಸರಿಯಾದಂತಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕಾಲೇಜು ಪರವಾಗಿ ಮಾತಾಡ್ತಾರೆ ಅನ್ನುವಂತ ಆರೋಪವನ್ನ ಕೂಡ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಕಾಲೇಜಿನಿಗೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದಲೂ ಕೂಡ ಕಾಲೇಜಲ್ಲಿ ಸಾಕಷ್ಟು ಅಕ್ರಮಗಳು ನಡ್ಕೊಂಡು ಬರ್ತಾನೆ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಒಂದಿಷ್ಟು ಡ್ರಗ್ಸ್ ಗಳೆಲ್ಲವೂ ಕೂಡ ಸೇವನೆ ಆಗುತ್ತೆ ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ FIR ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಚೈತ್ರ.
ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.